ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಎಲ್ರಿಗೂ ಇವತ್ತಿನ ಟೆಕ್ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ. ಬನ್ನಿ ಡೈರೆಕ್ಟಾಗಿ ಇವತ್ತಿನ ಟೆಕ್ ನ್ಯೂಸನ್ನು ಶುರು ಮಾಡೋಣ. ಇವತ್ತಿನ ಮೊದಲ ಟೆಕ್ ನ್ಯೂಸ್ ಬಂದ್ಬಿಟ್ಟು, ಇನ್ನು ಕೆಲವು ದಿನಗಳಲ್ಲಿ ಫ್ಲಿಪ್ಕಾರ್ಟ್ ಮತ್ತು ಅಮೆಝಾನಲ್ಲಿ ಫೆಸ್ಟಿವಲ್ ಸೇಲ್ ಶುರುವಾಗ್ತಾ ಇದೆ. ಈ ಸೇಲ್ ಟೈಮಲ್ಲಿ ನೀವೇನಾದರೂ ಒಂದು ಸ್ಮಾರ್ಟ್ಫೋನ್ನ ಪರ್ಚೇಸ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ರೆ, ನೀವು ಆಥರೈಸ್ಡ್ ಸೆಲ್ಲರಿಂದ ಪರ್ಚೇಸ್ ಮಾಡ್ತಾ ಇದ್ದೀರಾ ಇಲ್ವಾ ಅಂತ ತಿಳ್ಕೊಳ್ಳುವಂಥದ್ದು ತುಂಬ ಇಂಪಾರ್ಟೆಂಟು. ಇನ್ ಕೇಸ್ ನೀವೇನಾದರೂ ಅನ್ಆಥರೈಸ್ಡ್ ಸೆಲ್ಲರಿಂದ ಪರ್ಚೇಸ್ ಮಾಡಿದ್ರೆ ನಿಮಗೆ ವಾರಂಟಿ ಸಿಗದೇ ಇರಬಹುದು. ಕೆಲವೊಂದು ಸೆಲ್ಲರ್ಗಳು ಬೇರೆ ದೇಶದಿಂದ ಇಂಪೋರ್ಟ್ ಮಾಡ್ಕೋತಾರೆ, ಕೆಲವೊಂದು ಅನ್ಆಥರೈಸ್ಡ್ ಫೋನ್ನ ಸೆಲ್ ಮಾಡ್ಬೋದಾಯ್ತಾ. ಈ ಕಾರಣದಿಂದ ನೀವು ಆಥರೈಸ್ಡ್ ಸೆಲ್ಲರ್ ಹತ್ರನೇ ಫೋನ್ನ ಪರ್ಚೇಸ್ ಮಾಡಬೇಕಾಗತ್ತೆ. ಸೊ ಇದರಿಂದ ಕೆಲವೊಂದು ಬ್ರ್ಯಾಂಡ್ಗಳು ಸ್ಯಾಮ್ಸಂಗು, ರಿಯಲ್ಮಿ ಮತ್ತು ಶಾಮಿ MI ಕಂಪ್ನಿನವರು ಅವರ ಆಥರೈಸ್ಡ್ ಸೆಲ್ಲರ್ ಲಿಸ್ಟನ್ನು ಟ್ವಿಟ್ಟರ್ನಲ್ಲಿ ಶೇರ್ ಮಾಡಿದರೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ನೀವೇನಾದರೂ ಫ್ಲಿಪ್ಕಾರ್ಟ್ ಮತ್ತು ಅಮೆಝಾನಲ್ಲಿ ಪರ್ಚೇಸ್ ಮಾಡಿದ್ರೆ ಈ ಸೇಲ್ ಟೈಮಲ್ಲಿ ನೋಡಿ, ಇದೇ ಸೆಲ್ಲರ್ ಹತ್ರ ಪರ್ಚೇಸ್ ಮಾಡಬೇಕಾಗತ್ತೆ. ಅಮೆಝಾನಲ್ಲಿ 3 ಸೆಲ್ಲರ್ ಇದ್ದಾರೆ ಸ್ಯಾಮ್ಸಂಗ್ ಬ್ರ್ಯಾಂಡಿಗೆ. ಕ್ಲಿಕ್ ಟೆಕ್ ರಿಟೇಲ್ ಅಂತ, STPL ಎಕ್ಸ್ಕ್ಲೂಸಿವ್ ಅಂತ, ಮತ್ತು ದರ್ಶಿತಾ ಇಟೆಲ್ ಅಂತ ಏನೋ ನೋಡಿ. ಈ ಬ್ರ್ಯಾಂಡಿಂದಲೇ, ಈ ಸೆಲ್ಲರಿಂದಲೇ ನೀವು ಪರ್ಚೇಸ್ ಮಾಡಬೇಕಾಗತ್ತೆ. ಮತ್ತು ಫ್ಲಿಪ್ಕಾರ್ಟ್ನಲ್ಲಿ ಕೆಲವೊಂದು ಸೆಲ್ಲರ್ಗಳ ಲಿಸ್ಟನ್ನು ತೋರಿಸ್ತಾ ಇದ್ದೀನಿ ನಾನು ನಿಮಗೆ. ಇವ್ರ ಹತ್ರನೇ ನೀವು ಪರ್ಚೇಸ್ ಮಾಡಬೇಕಾಗತ್ತೆ. ನೆಕ್ಸ್ಟು ನೀವೇನಾದರೂ ಶಾಮಿ MI ಕಂಪ್ನಿಯದ್ದು ಫೋನ್ ಪರ್ಚೇಸ್ ಮಾಡಬೇಕು ಅಂದರೆ ಅದ್ರದ್ದು ಕೂಡ ನಾನು ನಿಮಗೆ ಲಿಸ್ಟನ್ನು ತೋರಿಸ್ತಾ ಇದ್ದೀನಿ. ಅಫಿಷಿಯಲ್ ಆಗಿ ಈ ಬ್ರ್ಯಾಂಡ್ಗಳು ಅನೌನ್ಸ್ ಮಾಡಿರುವಂಥ ಸೆಲ್ಲರ್ಸ್ ಇವರು, ಆಯಿತಾ. ಮತ್ತು ರಿಯಲ್ಮಿ ಬ್ರ್ಯಾಂಡಿಂಗಿಂದು ಕೆಲವೊಂದು ಸೆಲ್ಲರ್ಸ್ನ ಕೂಡ ತೋರಿಸ್ತಾ ಇದ್ದೀನಿ. ನೀವು ಪರ್ಚೇಸ್ ಮಾಡಬೇಕಾದ್ರೆ ಒಂದ್ಸಲ ಕ್ರಾಸ್ ವೆರಿಫೈ ಮಾಡಿ, ಆಯಿತಾ. ಅಲ್ಲಿ ಯಾರು ಸೆಲ್ಲರ್ ಅಂತ ತೋರಿಸುತ್ತೆ ಒಂದು ಪೇಜಲ್ಲಿ. ನಾನು ನಿಮಗೆ ಒಂದು ಎಕ್ಸಾಂಪಲ್ ತೋರಿಸ್ತಾ ಇದ್ದೀನಿ. ಇದು ನೋಡಿಕೊಂಡು ಕ್ರಾಸ್ ಚೆಕ್ ಮಾಡಿ ಪರ್ಚೇಸ್ ಮಾಡಿ. ಇಲ್ಲ ಅಂತ ಅಂದರೆ ನಿಮಗೆ ವಾರಂಟಿ ಸಿಗದೇ ಇರಬಹುದು. ಈ ವಿಷಯನ ತಲ್ಲಿಟ್ಕೊಳ್ಳಿ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ಮೊನ್ನೆ ಆಪಲ್ನವರು iPhone 17 ಸೀರೀಸನ್ನು ಲಾಂಚ್ ಮಾಡ್ತಾರೆ. ಇದೀಗ ಆ ಒಂದು ಫೋನಿಂದು ಪ್ರೈಸ್ ರಿವೀಲ್ ಆಗಿದೆ. ಐಫೋನ್ ಬೇಸ್ ಮಾಡೆಲ್ iPhone 17 256 GB 82,900 ರೂಪಾಯಿ ಆಗುತ್ತೆ. 3,000 ರೂಪಾಯಿ ಹತ್ರ ಜಾಸ್ತಿ ಆಗಿರೋ ರೀತಿ ಇದೆ ಈ ವರ್ಷ. ಸೊ ಒಂದೇನಪ್ಪ ಅಂದರೆ 256 GB ವೇರಿಯಂಟು ಬೇಸ್ ಮಾಡೆಲ್ಗೆ 128 GB ಸ್ಟೋರೇಜ್ ಜಾಸ್ತಿ ಇದೆ, ಪ್ಲಸ್ 120 Hz ರಿಫ್ರೆಶ್ ರೇಟು, ಕ್ಯಾಮ್ರಾ ಅಪ್ಗ್ರೇಡ್ ಆಗಿದೆ. ಸೊ ಅದನ್ನೆಲ್ಲ ನೋಡಿಕೊಂಡ್ರೆ ಓಕೆ, ನಾಟ್ ಬ್ಯಾಡ್ ಅಂತ ಅನ್ನಬಹುದು. ನೆಕ್ಸ್ಟ್ ಐಫೋನ್ ಏರು 1,20,000 ರೇಂಜ್ ಆಗುತ್ತೆ. iPhone 17 Pro 1,35,000 ರೇಂಜ್ ಆಗುತ್ತೆ. iPhone 17 Pro Max 1,50,000 ಆಗುತ್ತೆ. ಅಮೆರಿಕಾದಲ್ಲೂ ಕೂಡ ಆ್ಯಕ್ಚುಲಿ ಪ್ರೈಸ್ ಜಾಸ್ತಿ ಆಗಿದೆ, ಆಯಿತಾ. ಬೇಸ್ ಮಾಡೆಲ್ಲು 70,000 ರೂಪಾಯಿ ಆಗುತ್ತೆ. ಬರೀ 10,000-12,000 ರೂಪಾಯಿ ನಮ್ಮ ದೇಶದಲ್ಲಿ ಡಿಫ್ರೆನ್ಸ್ ಇದೆ. ನೋಡೋಕ್ಕೆ ಹೋದರೆ ನಾಟ್ ಬ್ಯಾಡ್. ಮುಂಚೆ ಇನ್ನೂ ಜಾಸ್ತಿ ಇತ್ತು ಡಿಫ್ರೆನ್ಸು. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ಆಪಲ್ನವರು ಅವರ ಫ್ರೀ ಸ್ಯಾಟಲೈಟ್ ಕನೆಕ್ಟಿವಿಟಿ ಫೀಚರ್ನ ಇನ್ನೂ 1 ವರ್ಷ ಎಕ್ಸ್ಟೆಂಡ್ ಮಾಡಿದ್ದಾರೆ. ಸೊ iPhone 14 ಮತ್ತು 15 ಯೂಸರ್ಸಿಗೆ ಫ್ರೀಯಾಗಿ ಸ್ಯಾಟಲೈಟ್ ಕನೆಕ್ಟಿವಿಟಿ ಫೀಚರು ಎಕ್ಸ್ಟೆಂಡ್ ಆಗುತ್ತೆ ಇನ್ನೂ 1 ವರ್ಷ. ನಮ್ಮ ದೇಶದಲ್ಲಿ ಆ್ಯಕ್ಚುಲಿ ಸರಿಯಾಗಿ ಅವೈಲಬಲ್ ಇಲ್ಲ, ಆಯಿತಾ. ಅಮೆರಿಕಾದಲ್ಲೆಲ್ಲ ಪ್ರಾಪರ್ ಕೆಲಸ ಮಾಡುತ್ತೆ, ಕೆಲವೊಂದು ದೇಶಗಳಲ್ಲಿ ಇಲ್ಲ, ಚೈನಾದಲ್ಲಿಲ್ಲ, ರಷ್ಯಾದಲ್ಲಿಲ್ಲ. ನಮ್ಮ ದೇಶದಲ್ಲೂ ಕೆಲವೊಂದು ಡಿವೈಸ್ಗಳು ಬರೋದೇ ಇಲ್ಲಪ್ಪ. ಸೊ ಏನಕ್ಕೆ ಅಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ಅಮೆರಿಕನ್ಸಿಗೆ ನಂಗೆ ಅನ್ನಿಸ್ದಂಗೆ ಯೂಸ್ ಆಗುತ್ತೆ. ಮೋಸ್ಟ್ಲಿ ನೆಕ್ಸ್ಟ್ ವರ್ಷದಿಂದ ಅವರು ದುಡ್ಡನ್ನು ಚಾರ್ಜ್ ಮಾಡೋಕ್ಕೆ ಶುರು ಮಾಡ್ಬೋದು. ಅಲ್ಲಿ ತನಕ ಫ್ರೀಯಾಗಿ ಕೊಡ್ತಾರೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ಆಪಲ್ನವರು ಮೊನ್ನೆ ಲಾಂಚ್ ಮಾಡಿದಂಥ iPhone ಏರಲ್ಲಿ ಅವರೇ ಇನ್ಹೌಸ್ ಡೆವಲಪ್ ಮಾಡಿರುವಂಥ 5G ಮಾಡೆಮನ್ನು ಯೂಸ್ ಮಾಡಿದ್ದಾರೆ, C1X ಅಂತ. ನಂಗನ್ನಿಸ್ದಂಗೆ ಈ ಕೆಲವು ತಿಂಗಳ ಮುಂಚೆ ಲಾಂಚ್ ಆದಂಥ iPhone 16 ಕೂಡ ಈ ಮಾಡೆಮ್ ಇತ್ತು ಅಂತ ಅನ್ನಿಸ್ತಾ ಇದೆ. ನಾರ್ಮಲಿ ಎಲ್ಲ ಫೋನ್ಗಳಲ್ಲಿ ಐಫೋನಿಂದು ಸ್ನ್ಯಾಪ್ಡ್ರ್ಯಾಗನ್ 5G ಮಾಡೆಮನ್ನು ಯೂಸ್ ಮಾಡ್ತಾರೆ. ಈವನ್ iPhone 17 Pro 17 Pro Maxಲ್ಲಿ ಸ್ನ್ಯಾಪ್ಡ್ರ್ಯಾಗನ್ದೇ 5G ಮಾಡೆಮ್ ಇರೋದು. ಬಟ್ ಈ ಒಂದು ಡಿವೈಸಿಗೆ ಮಾತ್ರ C1X 5G ಅವ್ರದ್ದೇ ಇನ್ನೌಸ್ ಡೆವಲಪ್ ಆಗಿರುವಂಥ 5G ಮಾಡೆಮ್ ಯೂಸ್ ಮಾಡಿದ್ದಾರೆ. ಮೋಸ್ಟ್ಲಿ ಟೆಸ್ಟ್ ಮಾಡ್ತಾರೆ ಅಂತ ಕಾಣುತ್ತೆ. ನೆಕ್ಸ್ಟು ಎಲ್ಲ ಒಂದು ಡಿವೈಸ್ಗೂ ಅವ್ರದ್ದೇ ಮಾಡೆಮನ್ನು ಯೂಸ್ ಮಾಡಬಹುದು. ನೋಡೋಣ, ಇದೊಂದು ರೀತಿ ಒಳ್ಳೆಯದು. ಆಪ್ಟಿಮೈಸೇಷನ್ ಎಲ್ಲದು ಕೂಡ ತುಂಬ ಚೆನ್ನಾಗುತ್ತೆ ಅವರೇ ಇನ್ನೌಸ್ ಇದನ್ನು ಮಾಡಿದ್ರೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ಆಪಲ್ನವರು ಫೈನಲಿ ಡ್ಯುಯಲ್ ವಿಡಿಯೋ ರೆಕಾರ್ಡಿಂಗ್ ಫೀಚರ್ನ ಐಫೋನಿಗೆ ತೊಗೊಂಬಂದಿದ್ದಾರೆ. ಆ್ಯಂಡ್ರಾಯ್ಡಲ್ಲಿ ಯಾವುದೋ ಕಾಲದಿಂದನೇ ಇತ್ತು. ಸೊ ಮೊನ್ನೆ ಅವ್ರದ್ದು ಲಾಂಚಿಂಗ್ ಇವೆಂಟಲ್ಲಿ ಇದನ್ನು ಡೆಮೋನ್ಸ್ಟ್ರೇಟ್ ಮಾಡಿದ್ರು. ಸೊ ರೇರ್ ಕ್ಯಾಮ್ರಾದಲ್ಲಿ ವಿಡಿಯೋ ರೆಕಾರ್ಡ್ ಮಾಡಿಕೊಂಡು ಫ್ರಂಟ್ ಕ್ಯಾಮ್ರಾದಲ್ಲೂ ಕೂಡ ಸೈಮಲ್ಟೇನಿಯಸ್ ಆಗಿ ವಿಡಿಯೋ ರೆಕಾರ್ಡ್ ಮಾಡುವಂಥ ಫೀಚರ್, ಡ್ಯುಯಲ್ ವಿಡಿಯೋ ರೆಕಾರ್ಡಿಂಗ್ ಫೈನಲಿ iPhone 17 ಮುಖಾಂತರ ಬರ್ತಾ ಇದೆ. ಮೋಸ್ಟ್ಲಿ iOS 26 ಬಂದಾಗ ಬೇರೆ ಪ್ರೀವಿಯಸ್ ಡಿವೈಸ್ಗೂ ಸಹ ಈ ಒಂದು ಫೀಚರ್ ಬರಬಹುದೇನೋ ಗೊತ್ತಿಲ್ಲ, ಕಾದು ನೋಡೋಣ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ಆಪಲ್ನವರು ಈ iPhone 17 Pro ಲಾಂಚ್ ಮಾಡಿದ್ಮೇಲೆ ಹೊಸ ಕಲರ್ ವೇರಿಯಂಟು ಆರೆಂಜ್ ಕಲರು. ಸೊ ಅದು ಲಾಂಚ್ ಮಾಡಿದ್ಮೇಲೆ ನೋಕಿಯಾದವರು ಸುಮಾರು ಒಂದು 15 ವರ್ಷ ಮುಂಚೆ ಲಾಂಚ್ ಮಾಡಿದ್ದಂಥ ನೋಕಿಯಾ N8 ತುಂಬ ವೈರಲ್ ಆಗ್ತಾ ಇದೆ. ಸೊ ಈ ಫೋನು ಕೂಡ ಅದೇ ಕಲರ್ ವೇರಿಯಂಟಲ್ಲಿ ಲಾಂಚ್ ಆಗಿತ್ತು. ನೋಕಿಯಾ N8 ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಅಕ್ಕಪಕ್ಕ ಇಟ್ಟು. ಸೇಮ್ ಕಲರ್ ವೇರಿಯಂಟನ್ನು ಆಪಲ್ನವ್ರು ಕಾಪಿ ಮಾಡ್ದಂಗಿದೆ. ಬಟ್ ಸ್ಟಿಲ್ ಬೆಂಕಿ ಗುರು. ನೋಕಿಯಾದವರು 15 ವರ್ಷ ಮುಂಚೆನೇ ಈ ಥರ ಒಂದು
ಕಲರ್ ಬಗ್ಗೆ ಯೋಚನೆ ಮಾಡಿದ್ರು, ಈ ಕಲರ್ ಫೋನ್ ಲಾಂಚ್ ಮಾಡಿದ್ರು. ಇಂಟ್ರೆಸ್ಟಿಂಗ್. ಇನ್ನು ಮುಂದಿನ ಮತ್ತು ಕೊನೆಯ ಟೆಕ್ ನ್ಯೂಸ್ ಬಂದ್ಬಿಟ್ಟು ಆಪಲ್ನವರು ಮೊನ್ನೆ ಲಾಂಚ್ ಮಾಡಿದಂಥ ಐಫೋನ್ 17 Pro ಮ್ಯಾಕ್ಸಲ್ಲಿ ಲೀಕ್ಸ್ಗಳ ಪ್ರಕಾರ 5088 mAh ಕೆಪಾಸಿಟಿಯ ಬ್ಯಾಟ್ರಿ ಇದೆಯಂತೆ. ಅದನ್ನು ಸ್ಯಾಮ್ಸಂಗಿಂದು ಫ್ಲ್ಯಾಗ್ಶಿಪ್ ಫೋನಿಗೆ ಕಂಪೇರ್ ಮಾಡೋದಕ್ಕೆ ಹೋದರೆ ಸ್ಯಾಮ್ಸಂಗ್ ಗ್ಯಾಲಕ್ಸಿ S25 ಅಲ್ಟ್ರಾದಲ್ಲಿ ಕೇವಲ 5000 mAh ಇದೆ. ಏನೋ ಸ್ಯಾಮ್ಸಂಗ್ ಫ್ಲ್ಯಾಗ್ಶಿಪ್ ಫೋನಲ್ಲಿ ಆಪಲ್ ಫ್ಲ್ಯಾಗ್ಶಿಪ್ ಫೋನ್ಗಿಂತ ಕಡಿಮೆ ಬ್ಯಾಟ್ರಿನ? ಇದು ಆಶ್ಚರ್ಯ ಪಡುವಂಥ ವಿಷಯ ನಂಗೆ ಅನ್ನಿಸ್ತಂಗೆ. ತುಂಬ ಜನ ಐಫೋನ್ ಬ್ಯಾಟ್ರಿ ಬಗ್ಗೆ ಕಂಪ್ಲೇಂಟ್ ಮಾಡ್ತಾರೆ, ಬಟ್ ಆ್ಯಕ್ಚುಲಿ ನೋಡೋದಕ್ಕೆ ಹೋದರೆ ಸ್ಯಾಮ್ಸಂಗ್ ಫೋನಲ್ಲಿರುವಂಥ ಬ್ಯಾಟ್ರಿಗಿಂತ ಆನ್ ಪೇಪರ್ ಐಫೋನಲ್ಲೇ ಬ್ಯಾಟ್ರಿ ದೊಡ್ಡದಾಗಿದೆ ಈ ವರ್ಷ. ಕ್ರೇಜಿ ಗುರು. ಸ್ಯಾಮ್ಸಂಗ್ ಅವರು ಇಂಪ್ರೂವ್ ಆಗಿಲ್ಲ ಅಂತ ಅಂದರೆ ತುಂಬ ಕಷ್ಟ ಇದೆ. ನಂಗೆ ಅನ್ನಿಸ್ದಂಗೆ ನೆಕ್ಸ್ಟ್ ವರ್ಷ 6000 mAh ಕೆಪಾಸಿಟಿ ಬ್ಯಾಟ್ರಿ ತರಬಹುದೇನೋ, ಬಟ್ ಸ್ಟಿಲ್ ಈಗ ಮೊನ್ನೆ ಲಾಂಚ್ ಆದಂಥ S25 ಅಲ್ಟ್ರಾ ಏನಕ್ಕೆ ಇಷ್ಟು ಕಡಿಮೆ ಬ್ಯಾಟ್ರಿ ಕೊಟ್ಟರು ಅಂತ ಗೊತ್ತಿಲ್ಲ. ನೋಡೋಣ, ಫ್ಯೂಚರ್ನಲ್ಲಿ ಅವರು ಕೂಡ ಜಾಸ್ತಿ ಮಾಡ್ಬೋದು. ಇದಿಷ್ಟು ಇವತ್ತಿನ ಟೆಕ್ ನ್ಯೂಸ್. ಐ ಹೋಪ್ ನಿಮಗೆ ಇವತ್ತಿನ ಟೆಕ್ ನ್ಯೂಸಲ್ಲಿ ಕೆಲವೊಂದು ಹೊಸ ವಿಷಯ ತಿಳಿಯೋಕ್ಕೆ ಸಿಕ್ಕಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ.